ತಾಯಿ, ಅಂಗ್ರೇಜಿ ಸರ್ಕಾರದವರು ಇಷ್ಟಕ್ಕೆ ಸುಮ್ಮನೆ ಕೊಡುವ ಜಾಯಮಾನದವರಲ್ಲ. ಅವರು ಮತ್ತೆ ಏನಾದರೂ ಕುತಂತ್ರ ಮಾಡಿ ನಮ್ಮ ಮೇಲೆ ದಾಳಿ ಮಾಡಬಹುದು. ಅದರ ಅರಿವು ನಮಗಿದೆ ಮಂತ್ರಿಗಳೇ. ಆದ್ರೆ ಏನು ಮಾಡಲಿ, ಉಂಡ ಮನೆಗೆ ದ್ರೋಹ ಬಗೆಯುವ ಚಾಂಡಾಲರು ನಮ್ಮ ನಾಡಿನಲ್ಲಿ ಸಂಚು ರೂಪಿಸುತ್ತಿದ್ದಾರೆ. ಹೌದು ತಾಯಿ, ಕಿತ್ತೂರಿನ ಉಪ್ಪುಂಡು ನಾಡ ತಾಯಿಗೆ ದ್ರೋಹ ಬಗೆಯುವ ಕುಲಘಾತಕ ಕುತಂತ್ರಿಗಳನ್ನು ಮೊದಲು ಸೆದೆ ಬಡಿಯಬೇಕು ತಾಯಿ. ಯಾರೇ ಕುತಂತ್ರ ಮಾಡಲಿ, ಕಲ್ಮಠದ ಶ್ರೀ ಗುರುಸಿದ್ದೇಶ್ವರನ ಕರುಣೆಯಿಂದ ನಾವೆಲ್ಲರೂ ಕಿತ್ತೂರನ್ನು ಕಾಪಾಡೋದರಲ್ಲಿ ಸಂದೇಹವಿಲ್ಲ ತಾಯಿ. ಹೌದು ಕಂದ, ನಿನ್ನಂಥ ರಾಯಣ್ಣನಂಥ ಸಾವಿರಾರು ಮಕ್ಕಳು ಕಿತ್ತೂರ ನಾಡಲ್ಲಿ ಕತ್ತಿ ಹಿಡಿದು ನಿಂತಿದ್ದರಿಂದ ಹಿಂದೆ ನಡೆದ ಯುದ್ಧದಲ್ಲಿ ತ್ಯಾಗರುಂಡ ಕತ್ತರಿಸಿ ಹಾಕಿದೆವು. ಚೆನ್ನ, ರಾಯಣ್ಣ ಇನ್ನೂ ಏಕೆ ಬರಲಿಲ್ಲ? ಇಷ್ಟರಲ್ಲೇ ಬರಬೇಕಾಗಿತ್ತು ತಾಯಿ, ಏಕೋ ತಡ ಮಾಡಿರುವನು. ಅವ್ವ, ಇನ್ನು ಮತ್ತವಿತ್ತಲಿದ್ದರೆ ಆ ಬ್ರಿಟಿಷರ ಉಣ್ಣವನ್ನು ಮುಂಡದಿಂದ ಬೇರ್ಪಡಿಸಿ ರಕ್ತದ ಕಾಲುವೆಯನ್ನು ಹರಿಸುವುದಕ್ಕಾಗಿ ಬೇವಿನ ಕೊಪ್ಪದ ಬಾಳೆ ನಾಯಕ ಬೆಳವಡಿ ಒಡ್ಡದ ಯಲ್ಲಪ್ಪ, ರಣಹಲಗಲಿ ಹನುಮಂತ, ಕಾಳಿ ಭೀಮಣ್ಣ ಇವರೆಲ್ಲರೂ ಅವರಾದಿ ವೀರಪ್ಪನವರ ಮುಂದಾಳತ್ವದಲ್ಲಿ ಕಾದು ಕುಳಿತಿದ್ದಾರೆ ತಾಯಿ. ಭಲೆ ಭಲೆ, ಇಂಥ ವೀರ ಮಕ್ಕಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಸೀಮೆ ಇಲ್ಲ. ತಾಯಿಯವರಿಗೆ ಪ್ರಣಾಮಗಳು. ಬಾರಾಯಣ್ಣ, ನಿನ್ನ ಬರುವಿಕೆಯನ್ನೇ ಕಾಯುತ್ತಲಿದ್ದೆ. ತಾಯಿ, ಕಿತ್ತೂರು ರಾಜ್ಯದ ಬಡತಿ ಕೇವಲ ಒಬ್ಬ ಸೈನಿಕನ ಬರುವಿಕೆಗಾಗಿ ಕಾದು ಕುಳಿತಿದ್ದೇನೆಂದು ಹೇಳಿ ನಾನು ತಲೆ ತಗ್ಗಿಸುವಂತೆ ಮಾಡಿದೆ ತಾಯಿ. ತಲೆ ತಗ್ಗಿಸಬೇಕಾಗಿಲ್ಲ ಕುಮಾರ, ಕಿತ್ತೂರ ರಾಜಲಕ್ಷ್ಮಿಯ ಕಣ್ಣು ನೀನು. ಸರಿ, ಹೋದ ಕೆಲಸವೇನಾಯ್ತು? ಯಾವುದಕ್ಕೂ ಹಿಂಜರಿಯದೆ ಯುದ್ಧ ಸಾರುವುದೇ ಒಳ್ಳೆಯದೆಂದು ನಮ್ಮ ನಾಡಿನ ಬಂಧು ಬಾಂಧವರು ಕಾದು ಕುಳಿತಿದ್ದಾರೆ ತಾಯಿ. ಕಲ್ಮಠದ ಗುರುಸಿದ್ದೇಶನ ಕರುಣೆ ಸದಾ ನಿಮ್ಮನ್ನು ಕಾಪಾಡಲಿ. ತಾಯಿ ಮಕ್ಕಳು ಯಾವುದೇ ವಿಚಾರದಲ್ಲಿ ಇರುವಂತೆ ಕಾಣುತ್ತದೆ. ಮಗಳೇ ಚೆನ್ನಮ್ಮ, ಏನು ವಿಷಯ? ಗುರುಗಳೇ, ಬ್ರಿಟಿಷ್ ಸರ್ಕಾರದ ಚಾಪ್ಲಿನ್ ಕಲೆಕ್ಟರ್ ಸುಸಜ್ಜಿತ ಸೈನ್ಯದೊಂದಿಗೆ ಅಧಿಕಾರಿ ಫಿಕರಿಂಗನನ್ನು ಕಳಿಸಿರುವಂತೆ ಅವನು ಈಗಾಗಲೇ ನಮ್ಮ ಗಡಿಯಲ್ಲಿ ಬಂದು ಕುಳಿತಿರುವುದಾಗಿ ಗುಪ್ತಚಾರರಿಂದ ತಿಳಿದು ಬಂದಿದೆ. ಮುಂದೇನು ಮಾಡಬೇಕೆಂಬುದೇ ತಿಳಿಯದಾಗಿದೆ. ಈ ಸಮಯದಲ್ಲಿ ನೀವೇ ನಮಗೆ ದಾರಿ ತೋರಿ ಕಾಪಾಡಬೇಕು. ಮಗಳೇ, ಸನ್ಯಾಸ ದೀಕ್ಷೆ ಹೊಂದಿ ಗುರುಸಿದ್ದೇಶನ ಪಾದ ಸೇವೆ ಮಾಡುತ್ತಾ ಮಠದ 4 ಗೋಡೆಗಳ ಮಧ್ಯದಲ್ಲಿ ಕಾಲ ಕಳೆಯುತ್ತಿರುವ ನನಗೆ ರಾಜಸೂತ್ರ ತಿಳಿಯುವುದು ಕಷ್ಟ. ಮೇಲಾಗಿ ನಿತ್ಯ ಸತ್ಯವಾದ ಸಚ್ಚಿದ ಆನಂದ ಮೂರ್ತಿ ಗುರುಸಿದ್ದೇಶನ ಪರಮ ಭಕ್ತಳು ನೀನು. ಹಾಗಾಗಿ ಆ ಶ್ರೀ ಗುರುವೇ ನಿನಗೆ ದಾರಿ ತೋರಬೇಕು. ಗುರುವೇ, ಹಣತೆಯ ಬೆಳಕನ್ನೇ ಕಂಡು ಕಣ್ಣು ತೆರೆಯದ ಈ ನಿಮ್ಮ ಮಗಳಿಗೆ ಸೂರ್ಯನನ್ನು ಎದುರು ಹಿಡಿದು ಏನು ಎಂದು ಕೇಳಿದಂತಿದೆ ತಮ್ಮ ನುಡಿ. ತಮ್ಮ ಮಾತಿನ ಗೂಢಾರ್ಥವನ್ನು ಅರಿಯಲಾರಳು ಈ ನಿಮ್ಮ ಮಗಳು. ಆ ತಂದೆಯ ಆಶೀರ್ವಾದದ ಬಲವಿದೆ ಎನ್ನುವುದಕ್ಕೆ ಹಿಂದೆ ನಡೆದ ಯುದ್ಧದಲ್ಲಿ ನಾವು ಜಯ ಗಳಿಸಿರುವುದು ಸಾಕ್ಷಿಯಾಗಿದೆ. ಗುರುವೇ, ಇಂದು ಮತ್ತೆ ಯುದ್ಧ ನಡೆದರೆ ಆ ಬ್ರಿಟಿಷರ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಗೋತಾಂಡವ ನಡೆಯುವುದು ಖಂಡಿತ. ಯುದ್ಧಕ್ಕೆ ಸಿದ್ಧರಾಗಿಯೇ ನಿಂತ ಬಳಿಕ ಆಶೀರ್ವಾದದ ಅಗತ್ಯವಾದರೂ ಏನಿದೆ ಮಗಳೇ? ಆದರೆ ಕಾಲಚಕ್ರದ ಗತಿಯು ಯಾವಾಗಲೂ ಒಂದೇ ಇರುವುದಿಲ್ಲ. ಸಕಲ ಕೃತಿಗಳಿಗೂ ಮೂಲಾಧಾರ ನಿಂತಿದ್ದ ಸೃಷ್ಟಿಕರ್ತನಾದ ಭಗವಂತನೇ ಯಾರಿಗೆ ಸೋಲು ಯಾರಿಗೆ ಗೆಲುವು ಎಂದು ನಿರ್ಧರಿಸುವನು. ಆದಿ ಅಂತ್ಯಗಳೆರಿದ ಅವನ ಚದುರಂಗದ ಆಟವನ್ನು ಬಲ್ಲವರ ಆತನ ಆಣತಿಯಂತೆ ಹೋರಾಡುವುದೊಂದೇ ನಮ್ಮ ಕರ್ತವ್ಯ. ತಮ್ಮ ನುಡಿ ಒಪ್ಪಂದದ ಸೂಚನೆಯನ್ನು ಕೊಡುವಂತಿದೆ ಗುರುದೇವ. ಅಂದರೆ
ಹಿಂದಿನ ಯುದ್ಧದಲ್ಲಿ ಮಡಿದ ನಮ್ಮ ವೀರ ಯೋಧರ ರಕ್ತಕ್ಕೆ ಬೆಲೆಯಿಲ್ಲವೇ? ಪರದೇಶಿಗಳಿಗೆ ಹೆದರಿ ಕಿತ್ತೂರಿನ ನಂದಿ ಧ್ವಜವನ್ನು ಚಿತ್ರಿಸದು ಆ ಕೆಂಪು ಮೋತಿ ಕೋತಿಗಳ ಸೊತ್ತಾಗಿ ಬಾಳಬೇಕೆ? ನಮ್ಮ ಹಿರಿಯರು ತಮ್ಮ ರಕ್ತ ಬೆವರನ್ನು ಸುರಿಸಿ ಕಟ್ಟಿ ಶತಶತಮಾನಗಳಿಂದಲೂ ಕನ್ನಡಿಗರ ಪ್ರಾಣವಾಗಿದ್ದ ಕಿತ್ತೂರು ಸಿಂಹಾಸನದ ಮೇಲೆ ಎಲ್ಲಿಂದಲೂ ಬಂದ ಆ ಪಿಡಾಡಿ ನಾಯಿಗಳಿಗೆ ಕೂಡಲು ಬಿಟ್ಟು ಕೊಡಬೇಕೆ? ಸಾಧ್ಯವಿಲ್ಲ ಗುರುದೇವ, ಅದಕ್ಕೂ ಸಾಧ್ಯವಿಲ್ಲ. ಮನಃಶಾಂತಿ ಇಲ್ಲದಾಗ, ಜ್ಞಾನಕ್ಕೆ ಕತ್ತಲು ಕವಿದಾಗ ತಿಳಿಯುವುದು ಕಷ್ಟ ಮಗಳೇ. ಈ ಶಾಂತಿ ಸೈನಿಕಗಳೇ ಇಂದಿನ ಅಸ್ತ್ರಗಳಾದರೆ ಒಳ್ಳೆಯದು. ಕಿತ್ತೂರ ನಾಡಿನ ಪುಣ್ಯ ತೀರಿತು ಎಂದು ತಮ್ಮ ಅಭಿಪ್ರಾಯವೇ? ಇಲ್ಲ ಗುರುದೇವ, ಆ ವಿಧಿಗೆ ಎದುರಾಗಿ ಹೋರಾಡುವ ಸಮರ ಕೇಸರಿ ಸಂಗೊಳ್ಳಿ ರಾಯಣ್ಣ, ಬಲಭೀಮ ಪರಾಕ್ರಮಿ ಬಿಚ್ಚುಗತ್ತಿ ಚನ್ನಬಸವನಂತಹ ಮಕ್ಕಳು ಕಿತ್ತೂರ ನಾಡಿನ ಮನೆ ಮನಗಳಲ್ಲಿರುವಾಗ ಕನ್ನಡಿಗರ ಹೆಮ್ಮೆ ನಂದಿ ಧ್ವಜ ಎಂದೆಂದಿಗೂ ಚಿರಂಜೀವಿ. ವೈರಿ ಪಡೆ 100 ಸಲ ಏರಿ ಬಂದರು ಕಲ್ಮಠದ ಗುರುಸಿದ್ದೇಶನ ಕರುಣೆಯಿಂದ ಗೆಲ್ಲುವ ಬಲವಿದೆ. ಸತ್ಯಕ್ಕಾಗಿ ಎತ್ತಿದ ಕತ್ತಿ ಸೋಲನ್ನಪ್ಪದುತ್ತದೆ. ಸರ್ದಾರರೊಂದಿಗೆ ಸಮಾಲೋಚಿಸುವ ಸಮಯವಾಯಿತು. ನಾವಿನ್ನು ಬರೋಣ. ಮೆಚ್ಚಿದಿರಾಯ, ಗುರುವೇ, ಅಲೆಗಳಷ್ಟೇ ಇಲ್ಲ, ಸಮುದ್ರದ ನೀರೇ ಇಲ್ಲದಂತೆ ಮಾಡುವ ಸಮರ್ಥರು ಕಿತ್ತೂರ ನಾಡಿನಲ್ಲಿದ್ದಾರೆ. ಕಿತ್ತೂರ ನಾಡ ಮಕ್ಕಳ ಮೇಲೆ ಆಂಗ್ಲರು ಮತ್ತೊಮ್ಮೆ ದಂಡೆತ್ತಿ ಬಂದದ್ದೇ ಆದರೆ ಕರ್ಣಿಕ ಕನ್ನೂರ ಮಲ್ಲಪ್ಪ ಶೆಟ್ಟಿಯಂತೆ ಆನೆ ಕಾಲ್ತುಟಕ್ಕೆ ಮಣ್ಣು ಸೇರಿಸಲೇಬೇಕು. ಕಿತ್ತೂರ ಮಕ್ಕಳ ಈ ಕೆಚ್ಚನೆಯ ಹೋರಾಟ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗಬೇಕು. ನಿಮ್ಮ ಆಶೀರ್ವಾದದ ಬಲ ಕೃಪ ಹೊಂದಿದ್ದರೆ ಪರಬ್ರಹ್ಮನಿಗೂ ಎದುರಾಗಿ ಹೋರಾಡುವೆವು ತಾಯಿ. ನಿಮಗೆ ಏನು ಹೇಳಬೇಕು ತಿಳಿಯದಾಗಿದೆ. ಎಲ್ಲವೂ ಆತನ ಲೀಲೆ. ಆತ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಕಲ್ಮಠದ ಗುರುಸಿದ್ದೇಶ, ವಿಷವೃಷ್ಟಿ, ಏಕೆ ಈ ವಿಷಪೂರಿತ ಮಳೆಯನ್ನು ಸುರಿಸುತ್ತಿರುವೆ? ನಿನ್ನ ಮಕ್ಕಳ ನೆತ್ತಿಯ ಮೇಲೆ ಆಶೀರ್ವಾದದಂತೆ ಇರುವ ಕಿತ್ತೂರಿನ ಅರಸ್ವತ್ತಿಗೆ ಸರ್ಪವನ್ನು ಸಿಟ್ಟೆಪ್ಪಿಸಿ ಶಸ್ತ್ರವನ್ನು ಹಿಡಿಯುವಂತೆ ಏಕೆ ಮಾಡುತ್ತಿರುವೆ? ಕೊನೆಗೊಂದು ದಿನ ಮಾರಣ ಹೋಮ. ನಿನ್ನ ಅಪಾರ ಕರುಣೆಯ ಅಮೃತಧಾರೆ ಸುರಿಸಿ ಕಿತ್ತೂರಿಗೆ ಹತ್ತಿರುವ ಈ ಕೆಚ್ಚನ್ನು ಆರಿಸು ತಂದೆ, ಆರಿಸು. ಒಳದನಿಯ ಒಡಲಾಳದ ಕಂಬಣಿಯನ್ನು ಮೀರಿ ಸುಖ ಸಂತೋಷದ ಮಲ್ಲಿಗೆಯನ್ನು ಬೆಳೆಸುತ್ತಂದೆ. ನಿನ್ನ ಶಾಪದಲ್ಲಿ ನಿರಪರಾಧಿಗಳು ಬೆಂದು ಶೋಕ ಸಾಗರದಲ್ಲಿ ಮುಳುಗದಂತಾಗಲಿ ತಂದೆ, ಮುಳುಗದಂತೆ. ಆ ಶಿವಸ್ವರೂಪಿ ಕಲ್ಮಠದ ಗುರುಸಿದ್ದೇಶನ ಆಣತಿಯಂತೆ ಕಿತ್ತೂರಿನ ಒಳಿತಿಗಾಗಿ ನಾನಿಂದು ಪ್ರಾರ್ಥಿಸಲೇಬೇಕು. ಆದರೆ ವಿಧಿ ನಿಯಮವನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ವಿಧಿ ನಿಯಮವನ್ನು ಮೀರಿ ನಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ.